ಇವತ್ತು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿಮಗೆ ಗೊತ್ತಿದೆ, ಕಳೆದ ತಿಂಗಳ ಒಂದು 1 kg ಜಾಸ್ತಿ ಗೋಲ್ಡ್ ಕಟ್ ಆಗಿತ್ತು. ಅದರ ಬಗ್ಗೆ ನಮ್ಮ ನಾರ್ತ್ DCP ಮತ್ತೆ ಅವ್ರದ್ದು ಎಲ್ಲ ಸ್ಟಾಫ್, ಕ್ರೈಮ್ ಸ್ಟಾಫ್, ಮಲೇಷಿಯನ್ ಪೊಲೀಸ್ ತುಂಬಾ ಒಳ್ಳೆ ಕೆಲಸ ಮಾಡಿ ಮಹಾರಾಷ್ಟ್ರ ಮತ್ತೆ ಗುಜರಾತ್ ರಾಜ್ಯದಿಂದ ಆರೋಪಿ ಅವರದ್ದು ಪತ್ತೆ ಮಾಡಿ ಆಲ್ಮೋಸ್ಟ್ 90% ರಿಕವರಿ ಆಗಿದೆ. ಅದರಲ್ಲಿ 1 kg 8 grams ಗೋಲ್ಡ್, ಅಂದಾಜು 1.64 crores ವ್ಯಾಲ್ಯೂದು ರಿಕವರಿ ಆಗಿದೆ. ಇದರಲ್ಲಿ ಅವರು ಯಾರು ಪರ್ಚೇಸರ್ ಇದ್ದಾರೆ ಅವರು ಸೆಲ್ಲರ್ಗೆ ಒಂಥರ ಭರವಸೆ ಕೊಟ್ಟು, ನಾವು ಇಷ್ಟೆಲ್ಲ ನಮ್ಗೆ ಡಿಮಾಂಡ್ ಜಾಸ್ತಿ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಅಂಗಡಿಗೆ ಹೋಗಿ ಅಲ್ಲಿ ಒಬ್ಬ 2-3 ಜನ ಒಟ್ಟಿಗೆ ಹೋಗಿದ್ರು ಪರ್ಚೇಸ್ ಮಾಡ್ಲಿಕ್ಕೆ ಜಾಸ್ತಿ ಕ್ವಾಂಟಿಟಿ ಗೋಲ್ಡ್. ಒಬ್ಬ ಅದರಲ್ಲಿ ನಾವು ಚೆಕ್ ಮಾಡ್ತಾ ಇದೀವಿ ಕ್ವಾಲಿಟಿ ಮತ್ತೆ ಡಿಸೈನ್ ಅಂತ ನೆಪದಲ್ಲಿ ಸೈಡ್ ಇಂದ ಯಾವುದು ಎಸ್ಕೇಪ್ ಆಗಿದೆ. ಇದು ಬಹಳ ಒಂದು ರೆಗ್ಯುಲರ್ ಮೋಡಸ್ ಇದೆ ನಮ್ಗೆ ಆಮೇಲೆ ಗೊತ್ತಾಯ್ತು ಹಿಡಿದ ಮೇಲೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಒಂದೇ ಕೇಸ್ ರಿಜಿಸ್ಟರ್ ಆಗಿದೆ. ಆದ್ರೆ ಆ ಬೇರೆ ಬೇರೆ ರಾಜ್ಯದಲ್ಲಿ 14ಕ್ಕಿಂತ ಜಾಸ್ತಿ ಕೇಸಸ್ ಈ ತಂಡದಲ್ಲಿ ರಿಜಿಸ್ಟರ್ ಆಗಿದೆ. ಸೊಸೈಟಿಯಲ್ಲಿ 2 ಮೇನ್ ಆರೋಪಿಯವರು ಸಿಕ್ಕಿದ್ರೆ ಇನ್ನು 2 ಆರೋಪಿ ಸಿಗ್ಬೇಕು. ಅವ್ರ ಕಡೆಯಿಂದ ಸ್ವಲ್ಪ ರಿಕವರಿ ಬಾಕಿ ಇದೆ. ಆದ್ರೆ ಇಲ್ಲಿವರೆಗೆ ಈ ಗ್ಯಾಂಗ್ ಬಗ್ಗೆ ಮಹಾರಾಷ್ಟ್ರದಲ್ಲಿ ಇರ್ಲಿ ಅಥವಾ ಬೇರೆ ಕಡೆ ಯಾರು ಅರೆಸ್ಟ್ ಮಾಡಿಲ್ಲ. ಸೊ ನಮ್ದು ಅರೆಸ್ಟ್ ಆದ್ಮೇಲೆ ಅವರು ಪೊಲೀಸ್ ಕಸ್ಟಡಿ ತಗೊಂಡು ಮುಂದೆ ಈ ಕೇಸಲ್ಲಿ ಪ್ರೋಗ್ರೆಸ್ ಆಗ್ತದೆ. ಸದ್ಯಕ್ಕೆ 2 ಆರೋಪಿ ನಾವು ಮಾಡಿದೀವಿ. ಇನ್ನು 2 ಆರೋಪಿ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮಲ್ಲೇಶ್ವರ